ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಇಲ್ಲಿಯವರೆಗೂ ಧರ್ಮದ ಜ್ಞಾನ ಹೆಚ್ಚಾಗಿ ಅತಿಶಯವಾಗಿ ನಮಗೆ ಊಹಿಸುವುದಕ್ಕೂ ಸಾಧ್ಯವಾಗದೇ ಇರುವಷ್ಟು ಧರ್ಮದ ಜ್ಞಾನ ಉಳ್ಳವನು, ಅದೂ ಕೂಡ ನಿತ್ಯವೂ ಇವತ್ತಿದೆ ನಾಳೆ ಇಲ್ಲ, ನಾಳೆ ಇದೆ ನಾಡದ್ದಿಲ್ಲ ಎಂಬುವ ಮಾತಿಲ್ಲದೆ ನಿತ್ಯವೂ ಧರ್ಮದ ಜ್ಞಾನವನ್ನು ಅತಿಶಯವಾಗಿ ಉಳ್ಳವನಾಗಿದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ವೃಷಾಹಿ ಅಂತ ಹೆಸರು. ಯಾಕೆ ಅಂದರೆ ಭಗವಂತ ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿ ಭಗವಂತ. ಆದ ಕಾರಣ ಧರ್ಮದ ಮೂರ್ತಿಯೇ ಅವನಾದಾಗ ಇನ್ನು ಧರ್ಮದ ಜ್ಞಾನ ಅತಿಶಯವಾಗಿರೋದು ಮತ್ತು ಅದು ಯಾವಾಗಲೂ ಇರೋದು ಉಳ್ಳವನು ಅಂತ ನಾವು ಹೇಳಬೇಕಾಗೇ ಇಲ್ಲ. ಅವು ಇರುವವನಾದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ಇನ್ನು ವೃಷಸ್ಯ ಧರ್ಮಸ್ಯ ಅಹರ್ಜ್ಞಾನಂ ವೃಷಾಃ ಸಮಾಸಾಂತಷ್ಟಚ್ ಸಹ ನಿಯಮ್ಯತಯಾ ಅಸ್ಯ ಅಸ್ತಿ ಇತಿ ವೃಷಾಹಿ. ವೃಷಸ್ಯ ಧರ್ಮಸ್ಯ ಅಹರ್ಜ್ಞಾನಂ ವೃಷಾಃ. ಈ ಧರ್ಮದ ಜ್ಞಾನವನ್ನು ನಿಯಂತ್ರಣ ಮಾಡ್ತಾ ಇರ್ತಾನೆ, ನಿಯಮಿಸುತ್ತಾ ಇರ್ತಾನೆ ಭಗವಂತ. ಆದ ಕಾರಣ ಅವನಿಗೆ ವೃಷಾಹಿ ಅಂತ ಹೆಸರು. ಅಂದರೆ ಈ ಧರ್ಮದ ಜ್ಞಾನ ನಿಯಮಿಸುವುದು ಅಂದರೆ ಏನು ಅಂತ ಹೇಳಿದ್ರೆ, ಈ ಧರ್ಮದ ಜ್ಞಾನ ಯಾರಿಗೆ ಎಷ್ಟು ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು ಎಂಬುವಂತಹ ಈ ಧರ್ಮದ ಜ್ಞಾನವನ್ನು ನಿಯಮನ ಮಾಡ್ತಾ ಇರ್ತಾನೆ. ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ಇನ್ನು ಭಾಗವತ ಹೇಳುತ್ತೆ, ಭಾಗವತ ತಾತ್ಪರ್ಯ ನಿರ್ಣಯ ಈ ರೀತಿಯಾಗಿ ಹೇಳುತ್ತೆ.
ವಕ್ತಾ ಕರ್ತಾವಿತಾ ನಾನ್ಯೋ ಧರ್ಮಸ್ಯಾಚ್ಯುತತೆ ಭುವಿ ಸಭಾಯಾಮಪಿ ವೈರಿಂಚ್ಯಾಂ ಯತ್ರ ಮೂರ್ತಿಧರಾಃ ಕಲಾಃ. ಭಾಗವತ ಇದಾದರೆ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವಿನಾ ಪ್ರಸಾದಂ ವಿಷ್ಣೋರ್ನ ಧರ್ಮಂ ಬ್ರಹ್ಮಾಭಿವಕ್ಷ್ಯತಿ ತತ್ಪ್ರಸಾದೇನ ವಕ್ತುಂ ತು ಬ್ರಹ್ಮಾ ಶಕ್ಷ್ಯತಿ ನಾಪರಃ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಪ್ರಮಾಣ ವಾಕ್ಯವನ್ನು. ಏನು ಅರ್ಥ? ಭಾಗವತದಲ್ಲಿ ಕೃಷ್ಣನನ್ನು ಉದ್ದೇಶಿಸಿ, ಕೃಷ್ಣನನ್ನು ಸಂಬೋಧಿಸಿ ಉದ್ಧವ ಈ ರೀತಿಯಾಗಿ ಹೇಳ್ತಾ ಇದ್ದಾನಂತೆ. ಹೇ ಕೃಷ್ಣ, ನಿನ್ನನ್ನು ಬಿಟ್ಟು ಮತ್ತೊಬ್ಬನು ಈ ಭೂಮಿಯಲ್ಲಿ ಧರ್ಮವನ್ನು ಕುರಿತು ಹೇಳುವವನಾಗಲಿ ಮಾತನಾಡುವವನಾಗಲಿ ಧರ್ಮವನ್ನು ರಕ್ಷಿಸುವವನಾಗಲಿ ಇನ್ನು ಯಾರೂ ಇಲ್ಲ, ನೀನೊಬ್ಬನೇ ಏಕಮೇವ. ಧರ್ಮವನ್ನು ಕುರಿತು ಹೇಳೋದು, ಮಾಡೋದು, ರಕ್ಷಿಸುವುದರಲ್ಲಿ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮನ ಸಭೆಯಲ್ಲೂ ನೀನು ಬಿಟ್ಟರೆ ಇನ್ನೊಬ್ಬರು ಧರ್ಮವನ್ನು ಹೇಳುವವರಿಲ್ಲ. ಆ ಚತುರ್ಮುಖ ಬ್ರಹ್ಮ ಕೂಡ ನಿನ್ನ ಅನುಗ್ರಹದಿಂದಲೇ ಧರ್ಮವನ್ನು ಹೇಳ್ತಾನೆ ಹೊರತು ನಿನ್ನ ಅನುಗ್ರಹ ಇಲ್ಲದೇ ಇದ್ದರೆ ಚತುರ್ಮುಖ ಬ್ರಹ್ಮನು ಧರ್ಮವನ್ನು ಕುರಿತು ಹೇಳಲಾರ. ನಿನ್ನ ಪ್ರಸಾದಕ್ಕೆ ಪಾತ್ರನಾಗಿ ಚತುರ್ಮುಖನೊಬ್ಬನು ಚತುರ್ಮುಖ ಒಬ್ಬನೇ ಧರ್ಮವನ್ನು ಹೇಳ್ತಾನೆ, ಇನ್ನು ಯಾರು ಹೇಳಲಾರರು ಅಂತ ಉದ್ಧವನು ಕೃಷ್ಣನನ್ನು ಉದ್ದೇಶಿಸಿ ಸಂಬೋಧಿಸಿ ಹೇಳ್ತಾ ಇದ್ದಾನೆ. ಧರ್ಮಜ್ಞಾನವು ಪೂರ್ಣ ಪ್ರಮಾಣದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಭಗವಂತನೊಬ್ಬನು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಮತ್ತು ಭಗವಂತನ ಪ್ರಸಾದದಿಂದ ಅನುಗ್ರಹದಿಂದ ಚತುರ್ಮುಖ ಬ್ರಹ್ಮ ಹೇಳಬಲ್ಲ. ಅದಕ್ಕೆ ಆ ಧರ್ಮಜ್ಞಾನವನ್ನು ನಿಯಮಿಸುತ್ತಿರುವವನು ಯಾರು ಅಂತ ಹೇಳಿದರೆ ಭಗವಂತನೊಬ್ಬನೇ ಎಂದು ಈ ಭಾಗವತ ತಾತ್ಪರ್ಯ ನಿರ್ಣಯ ವಾಕ್ಯ ಹೇಳುತ್ತೆ. ವಿನಾ ಪ್ರಸಾದಂ ವಿಷ್ಣೋರ್ನ ಧರ್ಮಂ ಬ್ರಹ್ಮಾಭಿವಕ್ಷ್ಯತಿ ತತ್ಪ್ರಸಾದೇನ ವಕ್ತುಂತು ಬ್ರಹ್ಮ ಶಕ್ಷ್ಯತಿ ನಾಪರಃ. ಭಗವಂತನ ಅನುಗ್ರಹವಿಲ್ಲದೆ ಧರ್ಮವು ಬ್ರಹ್ಮನಿಂದ ಕೂಡ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಟ್ಟಾರೆ ಧರ್ಮದ ಜ್ಞಾನವನ್ನು ನೇಮಿಸುತ್ತಿರುವವನು ಅಂತ ಏನು ಭಗವಂತನು ಹೇಳಿದೆ ಅದನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಜೀವೋತ್ತಮರಾದ ಬ್ರಹ್ಮದೇವರು ಕೂಡ ಭಗವಂತನ ಅನುಗ್ರಹ ಪ್ರಸಾದವಿಲ್ಲದೆ ಧರ್ಮವನ್ನು ಕುರಿತು ಮಾತನಾಡಲಾರರು, ಹೇಳಲಾರರು, ಏನು ಮಾಡಲಾರರು ಅಂತ. ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ಇನ್ನು ವೃಷಂ ಶ್ರೇಷ್ಠಂ ತತ್ ಅಹಃ ಪ್ರಕಾಶಃ ಜ್ಞಾನಂ ಬಲಂ ವಾ ವೃಷಾಃ ಸಮಾಸಂತಷ್ಟಚ್ ಸಹ ನಿತ್ಯಮಸ್ಯ ಅಸ್ತಿ ಇತಿ ವೃಷಾಹಿ ಶ್ರೇಷ್ಠೇ ಸುಕೃತೆ ವೃಷಃ ಇದು ಅಮರಕೋಶಃ ಅಂತೇಳಿ. ಶ್ರೇಷ್ಠವಾದಂತಹ ಪ್ರಕಾಶ ಅಥವಾ ಜ್ಞಾನ ಅಥವಾ ಬಲ ಯಾವಾಗಲೂ ಇರುವವನು. ಭಗವಂತನಿಗೆ ಇರುವಷ್ಟು ಪ್ರಕಾಶವಾಗಲಿ, ತೇಜಸ್ಸಾಗಲಿ, ಅಥವಾ ಭಗವಂತನಿಗಿರುವಷ್ಟು ಜ್ಞಾನವಾಗಲಿ, ಅಥವಾ ಭಗವಂತನಿಗಿರುವಷ್ಟು ಬಲವಾಗಲಿ, ಇದು ಯಾವುದೂ ಕೂಡ ಭಗವಂತನಿಗಿರುವಷ್ಟು ಇನ್ಯಾರಿಗೂ ಇಲ್ಲ. ಎಲ್ಲವೂ ಸೂಪರ್ಲೇಟಿವ್ ಡಿಗ್ರೀಸೇ.
ಶ್ರೇಷ್ಠವಾದ ಪ್ರಕಾಶ, ಶ್ರೇಷ್ಠವಾದ ಜ್ಞಾನ, ಶ್ರೇಷ್ಠವಾದ ಬಲ ಇರುವವನಾದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ಇನ್ನೂ ಅದರನ್ನೇ ಮುಂದುವರಿಸುತ್ತಾ ಹೇಳ್ತಾರೆ, ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನಜ್ಞಾನ ಸ ವಿಷ್ಣು ಪರಮೋ ಅಕ್ಷರ. ಇನ್ನು ವೃಷಂ ಶ್ರೇಷ್ಠಂ ವೃಷಂಚ ತತ್ ಅಹಃ ಪ್ರಕಾಶಃ ಜ್ಞಾನಂ ಬಲಂ ವಾ ವೃಷಾಃ ಟಚ್ ಸಹ ನಿಯಮ್ಯತೆಯ ಅಸ್ಯ ಅಸ್ತೀತಿ ವೃಷಾಹಿ ಅಂತ ಹೆಸರು. ಭಗವಂತನು ಜ್ಞಾನ ಸ್ವರೂಪದ ಪ್ರಕಾಶ ಇದ್ದಾನೆ. ಆದರೆ ಅವನು ಪ್ರಾಕೃತ ತೇಜಸ್ವರೂಪವಾದ ಪ್ರಕಾಶವುಳ್ಳವನಲ್ಲ. ಅಂದರೆ ಪ್ರಾಕೃತರಾದವರಿಗೂ ಕೂಡ, ಅಂದರೆ ಪ್ರಕೃತಿ ಸಂಬಂಧಪಟ್ಟವರಿಗೂ ಕೂಡ ಜ್ಞಾನ ಇದೆ, ಪ್ರಕಾಶವಿದೆ, ಬಲವಿದೆ. ಆದರೆ ನಮ್ಮ ಜ್ಞಾನ ಬಲ ಪ್ರಕಾಶಗಳಿಗೂ ಭಗವಂತನ ಜ್ಞಾನ ಬಲ ಪ್ರಕಾಶಗಳಿಗೂ ವ್ಯತ್ಯಾಸವಿದೆ. ಭಗವಂತನ ಜ್ಞಾನವಾಗಲಿ ಬಲವಾಗಲಿ ಪ್ರಕಾಶವಾಗಲಿ ಸ್ವರೂಪಭೂತವಾದದ್ದು. ಅಂದರೆ ಭಗವಂತನು ಅಪ್ರಾಕೃತನು, ನಾವು ಪ್ರಾಕೃತರು. ಭಗವಂತನ ಎಲ್ಲವೂ ಕೂಡ ಸ್ವರೂಪಭೂತವಾಗಿದ್ದು ಅಪ್ರಾಕೃತವಾಗಿರುತ್ತೆ. ಆದ ಕಾರಣ ಭಗವಂತನ ಜ್ಞಾನ ಬಲ ಪ್ರಕಾಶಗಳಿಗೂ ನಮ್ಮ ಬಲ ಜ್ಞಾನ ಪ್ರಕಾಶಗಳಿಗೂ ವ್ಯತ್ಯಾಸವಿದೆ. ಆದ ಕಾರಣವೇ ಜ್ಞಾನಸ್ವರೂಪದ ಪ್ರಕಾಶ ಉಳ್ಳವನೇ ಆದರೂ ಪ್ರಾಕೃತ ತೇಜಸ್ವರೂಪ ಪ್ರಕಾಶ ಉಳ್ಳವನು ಅಲ್ಲ ಎಂದು ಜ್ಞಾನಭಾಹ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತನ ಪರಾಕ್ರಮವನ್ನು ಯಾರು ಎಲ್ಲಿ ಹೇಗೂ ವಿರೋಧ ಮಾಡಲಾರರು. ಅಂದರೆ ಭಗವಂತನ ಪರಾಕ್ರಮದ ಮುಂದೆ ನಿಂತು ಅದನ್ನು ವಿರೋಧ ಮಾಡೋದಾಗಲಿ ಎದುರಿಸೋದಾಗಲಿ ಯಾವ ರೀತಿಯಲ್ಲೂ ಮಾಡಲಿಕ್ಕಾಗೋದಿಲ್ಲ. ಆದ ಕಾರಣ ಅವನಿಗೆ ಸತ್ಪರಾಕ್ರಮ ಎಂಬುವಂತಹ ವಿಶೇಷಣದಿಂದ ಅವನು ಅತ್ಯಂತ ಶ್ರೇಷ್ಠವಾದ ಜ್ಞಾನವುಳ್ಳವನು. ಅತ್ಯಂತ ಶ್ರೇಷ್ಠವಾದ ಜ್ಞಾನ ಅವನದೇ ಆಗಿದೆ. ಅದ ಕಾರಣ ಜ್ಞಾನ ಅಂತ ವಿಶೇಷಣದಿಂದ ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ ಕಾರಣ ಭಗವಂತನು ಈ ರೀತಿಯಾಗಿ ಅತ್ಯಂತ ಶ್ರೇಷ್ಠವಾದ ಜ್ಞಾನಬಲ ಪ್ರಕಾಶಗಳು ಸ್ವರೂಪಭೂತವಾಗಿ ಇರುವವನಾದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ಇನ್ನು ಜೀವರಿಗೆ ಪ್ರಕಾಶ, ಜ್ಞಾನ, ಬಲ ಈ ಮೂರನ್ನು ನಿಯಮನ ಮಾಡ್ತಾ ಇರ್ತಾನೆ ಭಗವಂತ. ಮತ್ತು ಜೀವನ ಸ್ವರೂಪಾತ್ಮಕವಾದಂತಹ ಬಲಶುದ್ಧ ಜ್ಞಾನಗಳು ಭಗವಂತನ ಅನುಗ್ರಹದಿಂದಲೇ ಅದು ಅಭಿವ್ಯಕ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ವೃಷಂ ಶ್ರೇಷ್ಠಂ ವೃಷಂಚ ತತ್ ಅಹಃ ಪ್ರಕಾಶಃ ಜ್ಞಾನಂ ಬಲಂ ವಾ ವೃಷಾಃ ಟತ್ ಸಹ ನಿಯಮ್ಯತೆಯ ಅಸ್ತಿ ಇತಿ ವೃಷಾಹಿ ಬಲಮಾನಂದ ಓಜಶ್ಚ ಸಹೋ ಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾತ್ವಿಭೂ ಗೌಪವನಶ್ರುತಿ. ಜೀವರ ಸ್ವರೂಪಭೂತವಾದಂತಹ ಶ್ರೇಷ್ಠ ಜ್ಞಾನ ಬಲಗಳನ್ನು
ಅವನು ನಿಯಂತ್ರಣ ಮಾಡ್ತಾ ಇರ್ತಾನೆ, ನಿಯಮನ ಮಾಡ್ತಾ ಇರ್ತಾನೆ. ಅಂದರೆ ಯಾವ ಯಾವ ಜೀವನಿಗೆ ಎಷ್ಟೆಷ್ಟು ಪ್ರಕಾಶ ಬಲ ಜ್ಞಾನ ಇರಬೇಕೋ ಅವನಿಗೆ ಅಷ್ಟು ಇರುವಂತೆ ಮಾಡ್ತಾನೆ. ಅಂದರೆ ಪ್ರತಿಯೊಬ್ಬ ಜೀವನ ಅವನವನ ಯೋಗ್ಯತಾನುಸಾರ, ಅವನ ಶಕ್ತಿಯಾನುಸಾರ ಎಷ್ಟಿರಬೇಕೋ ಅಷ್ಟೇ ಇರುವಂತೆ ಮಾಡ್ತಾನೆ. ಮತ್ತು ಈ ಜೀವನ ಬಲ ಜ್ಞಾನಗಳು ಇವೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ಅಭಿವ್ಯಕ್ತಿ ಆಗತ್ತೆ ಹೊರತು ಅವು ಸ್ವಯಂ ಅಭಿವ್ಯಕ್ತಿ ಆಗುವುದಿಲ್ಲ ಅಂತ ಗೌಪವನ ಶ್ರುತಿಯೂ ಹೇಳ್ತಾ ಇದೆ. ಇನ್ನು ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮಾಣದಲ್ಲಿ ಈ ರೀತಿ ಹೇಳ್ತಾರೆ. ಅಲ್ಪಂ ತೇಜಸ್ತಥೈವಾಲ್ಪಂ ಜೀವರೂಪಂ ಹಿ ಸಂಸ್ರುತೌ ತಥೈವ ಸುಮಹತ್ತೇಜ ಕರೋತಿ ಭಗವಾನ್ ಮಹತ್. ಗೌಪವನ ಶ್ರುತಿ ಪ್ರಮಾಣವನ್ನು ವಾಕ್ಯವನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದರೆ, ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಈ ರೀತಿ ಹೇಳ್ತಾ ಇದ್ದಾರೆ. ಅಲ್ಪಂ ತೇಜಸ್ತಥೈವಾಲ್ಪಂ ಜೀವರೂಪಂ ಹಿ ಸಂಸ್ರುತೌ. ಸಂಸಾರ ದಶೆಯಲ್ಲಿ, ಸಂಸಾರಾವಸ್ಥೆಯಲ್ಲಿ ಅಲ್ಪ ತೇಜೋರೂಪವಾಗಿರ್ತಾರೆ. ಜೀವರ ಸ್ವರೂಪವನ್ನು, ಸಂಸಾರಾವಸ್ಥೆಯಲ್ಲಿ ಅಲ್ಪ ತೇಜೋರೂಪವಾಗಿದ್ದ ಜೀವರ ಸ್ವರೂಪವನ್ನು ಭಗವಂತ ಏನು ಮಾಡ್ತಾನೆ, ಮುಕ್ತಿಯಲ್ಲಿ ದೊಡ್ಡ ಪರಿಮಾಣದ ತೇಜಸ್ಸಾಗಿ ಅಭಿವ್ಯಕ್ತಿ ಮಾಡ್ತಾನೆ ಎಂದು ಪ್ರಮಾಣ ಹೇಳ್ತಾ ಇದೆ. ಆಚಾರ ಉಲ್ಲೇಖ ಮಾಡ್ತಾರೆ. ಹೀಗೆ ಜೀವರ ಸ್ವರೂಪಾತ್ಮಕಗಳಾಗಿದ್ದು ಶ್ರೇಷ್ಠವಾಗಿರುವ ಪ್ರಕಾಶಾದಿಗಳನ್ನು ಭಗವಂತ ನಿಯಂತ್ರಣ ಮಾಡ್ತಾ ಇರ್ತಾನೆ. ಅಂದರೆ ಜೀವರ ಸಂಸಾರಾವಸ್ಥೆಯಲ್ಲಿ ಅವರ ಜೀವಸ್ವರೂಪವನ್ನು ಅಲ್ಪ ತೇಜೋ ರೂಪದಲ್ಲಿ, ಮುಕ್ತಿಯಲ್ಲಿ ದೊಡ್ಡ ಪರಿಮಾಣ ರೂಪದಲ್ಲಿ ಅಭಿವ್ಯಕ್ತಿ ಮಾಡ್ತಾನೆ ಭಗವಂತ. ಅಂದರೆ ಒಟ್ಟಾರೆ ಏನು ಇವೆಲ್ಲವೂ ಕೂಡ ಜೀವರ ಜ್ಞಾನ, ಬಲ, ಪ್ರಕಾಶ ಎಲ್ಲವನ್ನೂ ಕೂಡ ಭಗವಂತ ನಿಯಂತ್ರಣೆ ಮಾಡ್ತಾ ಇದ್ದಾನೆ. ಅದು ಸಂಸಾರಾವಸ್ಥೆಯಲ್ಲಾದರೂ ಆಗಬಹುದು, ಮುಕ್ತಿಯಲ್ಲಾದರೂ ಆಗಬಹುದು. ಜೀವರ ಅವರವರ ಯೋಗ್ಯತಾನುಸಾರ ಅವರವರಿಗೆ ಎಷ್ಟೆಷ್ಟು ಜ್ಞಾನಬಲ ಪ್ರಕಾಶಗಳನ್ನು ಅಭಿವ್ಯಕ್ತಿ ಮಾಡಬೇಕು, ಮುಕ್ತ್ಯಾವಸ್ಥೆಯಲ್ಲಿ ಎಷ್ಟು ಮಾಡಬೇಕು, ಈ ರೀತಿಯಾಗಿ ಒಟ್ಟಾರೆ ಎಲ್ಲರ ಜೀವರ ಜ್ಞಾನಬಲ ಪ್ರಕಾಶಗಳನ್ನು ನಿಯಂತ್ರಣ ಮಾಡುವವನು ಭಗವಂತ. ಅವನ ಅಧೀನದಲ್ಲಿವೆ. ಆದ ಕಾರಣ ಭಗವಂತನು ವೃಷಾಹಿ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ನಮಗೆ ಧರ್ಮದ ಜ್ಞಾನವನ್ನು ಕೊಡುವುದು ಯಾವುದು ಅಂದರೆ ವೇದಾದಿ ಶಾಸ್ತ್ರಗಳು. ಅಂತಹ ವೇದಾದಿ ಶಾಸ್ತ್ರಗಳಿಗೆ ಭಗವಂತ ನಿಯಾಮಕನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ವೃಷಸ್ಯ ಧರ್ಮಸ್ಯ ಅಹಃ ಜ್ಞಾನಂ ಯಸ್ಮಾತ್ ಸಹ ವೃಷಾಃ ವೇದಾದಿಃ ಸಹ ನಿಯಮ್ಯತೆಯಾ ಅಸ್ಯ ಅಸ್ತಿ ಇತಿ ವೃಷಾಹಿ. ಯಾವ ಧರ್ಮದ ಜ್ಞಾನವನ್ನು ನಮಗೆ ವೇದಾದಿ ಶಾಸ್ತ್ರಗಳು ನೀಡ್ತಾ ಇದೆಯೋ ಅಂತಹ ವೇದಾದಿ ಶಾಸ್ತ್ರಗಳಿಗೆ ಭಗವಂತ ನಿಯಾಮಕನಾಗಿದ್ದಾನೆ. ವೇದಗಳನ್ನು ಮೊಟ್ಟ ಮೊದಲು ಬ್ರಹ್ಮನಿಗೆ ಉಪದೇಶಿದ್ದು ಯಾರು? ಭಗವಂತ. ಶಾಸ್ತ್ರಗಳಿಗೆ ಮೊದಲು ಹೇಳಿದ್ದು ಯಾರು? ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು, ಬ್ರಹ್ಮಸೂತ್ರಗಳನ್ನು ಬರೆದಿರುವವರು ಯಾರು? ವೇದವ್ಯಾಸದೇವರು. ಈ ರೀತಿಯಾಗಿ ಧರ್ಮದ ಜ್ಞಾನವನ್ನು ನೀಡುವಂತಹ ವೇದಾದಿ ಶಾಸ್ತ್ರಗಳಿಗೆ ನಿಯಾಮಕನಾಗಿರುವವನಾದ ಕಾರಣ ಭಗವಂತನಿಗೆ ವೃಷಾಹಿ
ಅಂತ ಹೆಸರು. ಪುರುಷಾರ್ಥಾನ್ ವರ್ಷತೀತಿ ವೃಷಂ ವೃಷಂಚ ತತ್ ಅಹರ್ಜ್ಞಾನಂಚ ವೃಷಾಹ ತತ್ ವಿಷಯಿತಯ ಅಸ್ಯ ಅಸ್ತಿ ಇತಿ ವೃಷಾಹಿ. ಪುರುಷಾರ್ಥಗಳನ್ನು ಕೊಡುವಂತಹ ವರ್ಷಿಸುವಂತಹ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ನಮಗೆ ಪುರುಷಾರ್ಥಗಳು ಬೇಕು. ಪುರುಷಾರ್ಥಗಳು ಬೇಕು ಅಂತ ಹೇಳಿದರೆ ಅದು ಯಾವ ಕೊಡುತ್ತೆ? ಜ್ಞಾನ ಕೊಡುತ್ತೆ. ಆ ಜ್ಞಾನಕ್ಕೆ ಯಾವನು ವಿಷಯ ಅಂತ ಹೇಳಿದರೆ ಭಗವಂತನು. ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ಚತುರ್ವಿಧ ಪುರುಷಾರ್ಥಗಳು, ಧರ್ಮಾರ್ಥ ಕಾಮ ಮೋಕ್ಷಗಳು. ಆ ಧರ್ಮಾರ್ಥ ಕಾಮ ಮೋಕ್ಷಗಳು ನಮಗೆ ಬೇಕು ಅಂತ ಹೇಳಿದರೆ ಅವುಗಳ ಜ್ಞಾನ ನಮಗೆ ಬೇಕು. ಆ ಜ್ಞಾನಕ್ಕೆ ವಿಷಯನು ಯಾವನು? ಯಾವ ಜ್ಞಾನ ನಮಗೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡುತ್ತೆ ಅಂತ ಹೇಳಿದರೆ ಸಮಾಧಾನ ಏನು? ಭಗವಂತನ ಜ್ಞಾನ. ಆದರೆ ಒಟ್ಟಾರೆ ಭಗವಂತನ ಜ್ಞಾನ ಅಂದರೆ ಅರ್ಥ ಏನಾಯಿತು ನಮಗೆ? ಆ ಜ್ಞಾನಕ್ಕೆ ವಿಷಯನು ಯಾವನು? ಭಗವಂತ. ಅದೇ ಹೇಳ್ತಾ ಇದ್ದಾರೆ, ಜ್ಞಾನಕ್ಕೆ ಪುರುಷಾರ್ಥಗಳನ್ನು ಕೊಡುವ ಜ್ಞಾನಕ್ಕೆ ವಿಷಯನಾಗಿರುವವನು ಭಗವಂತನ ಜ್ಞಾನ. ಯಾವ ಜ್ಞಾನಕ್ಕಾದರೆ ಭಗವಂತನು ವಿಷಯನಾಗಿರ್ತಾನೋ ಅಂಥ ಜ್ಞಾನವೇ ನಮಗೆ ಪುರುಷಾರ್ಥಗಳನ್ನು ಕೊಡುತ್ತೆ. ಇವಾಗ ನನ್ನ ಜ್ಞಾನ, ನಿಮ್ಮ ಜ್ಞಾನ, ದುರ್ಯೋಧನ ಜ್ಞಾನ, ಹಿರಣ್ಯಕಶಿಪುವಿನ ಜ್ಞಾನ, ರಾವಣಾಸುರ ಜ್ಞಾನ, ಇವುಗಳು ನಮಗೆ ಪುರುಷಾರ್ಥಗಳನ್ನು ನೀಡುತ್ತಿದೆಯಾ ಅಂದರೆ ಪುರುಷಾರ್ಥಗಳನ್ನು ನೀಡುತ್ತಿಲ್ಲ. ಪುರುಷಾರ್ಥಗಳನ್ನು ನೀಡುವುದು ಹೋಯಿತು, ಇರುವ ಪುರುಷಾರ್ಥಗಳನ್ನು ನಾಶ ಮಾಡುವಂತಹ ಜ್ಞಾನಗಳು ರಾವಣ, ಕುಂಭಕರ್ಣ, ದುರ್ಯೋಧನ ಇವರುಗಳ ಜ್ಞಾನ. ಆದರೆ ಭಗವಂತನ ಜ್ಞಾನ ಎಂಥದ್ದು ಅಂತ ಹೇಳಿದರೆ ಪುರುಷಾರ್ಥಗಳನ್ನು ನೀಡುವಂಥದ್ದು. ಆದ ಕಾರಣ ಭಗವಂತನಿಗೆ ವೃಷಾಹಿ. ಆದ ಕಾರಣ ಯಾರು ನಮ್ಮನ್ನು ಕುರಿತು ತಿಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ನಿಮ್ಮನ್ನು ಕುರಿತು ತಿಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅಂದರೆ ಜೀವರನ್ನು ಕುರಿತು, ನಮ್ಮ ನಿನ್ನ ಅಂತ ಹೇಳಿದ್ರೆ, ನಿಮ್ಮ ಅಂತ ಹೇಳಿದ್ರೆ ಜೀವರನ್ನು ಕುರಿತು. ಹಾಗೆ ಯಾರು ರಾವಣಾಸುರನ ಕುರಿತು ತಿಳ್ಕೊಳ್ಳಿಕ್ಕೂ ಉತ್ಸಾಹ ತೋರಿಸಲ್ಲ, ದುರ್ಯೋಧನ ಕುರಿತು ತಿಳಿದು. ಯಾಕೆ? ಅವು ಪುರುಷಾರ್ಥಗಳನ್ನು ಕೊಡುವಂಥ ಜ್ಞಾನವಲ್ಲ. ಪುರುಷಾರ್ಥಗಳನ್ನು ಕೊಡುವಂತಹ ಜ್ಞಾನ ಭಗವಂತನ ಜ್ಞಾನ. ಭಗವಂತನ ಜ್ಞಾನ ಅಂದರೆ ಜ್ಞಾನಕ್ಕೆ ವಿಷಯನಾಗಿರುವವನು ಭಗವಂತ. ಆದ ಕಾರಣ ವೃಷಾಹಿ ಅಂತ ಹೆಸರು. ಇನ್ನು ಭಗವಂತನ ಜ್ಞಾನ, ನಾನು ಇಷ್ಟಕ್ಕೆ ಮುಂಚೆ ಹೇಳಿದೆ ಪುರುಷಾರ್ಥಗಳನ್ನು ವಿವರಿಸುವ ಜ್ಞಾನಕ್ಕೆ ವಿಷಯನಾಗಿರುವವನು ಅಂತ ಹೇಳ್ತಾ, ಭಗವಂತನ ಜ್ಞಾನ ಮೋಕ್ಷಕ್ಕಷ್ಟೇ ಸೀಮಿತವಲ್ಲ, ಸಕಲ ಪುರುಷಾರ್ಥಗಳಿಗೂ ಸಾಧನವಾಗಿದೆ. ಸಕಲ ಪುರುಷಾರ್ಥಗಳು ಅಂತ ಹೇಳಿದರೆ ಧರ್ಮ, ಅರ್ಥ, ಕಾಮ, ಈ ನಾಲ್ಕನೇ ಪುರುಷಾರ್ಥ ಮೋಕ್ಷ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಸರಿ ನಮಗೆ ಮೋಕ್ಷ ಬೇಕು ಅಂತ ಹೇಳಿದ್ರೆ ಭಗವಂತನ ಜ್ಞಾನ ಬೇಕು. ಆದರೆ ಧರ್ಮ, ಅರ್ಥ, ಕಾಮಗಳಿಗೆ, ಈ ಪುರುಷಾರ್ಥಗಳಿಗೆ ಭಗವಂತನ ಜ್ಞಾನ ಬೇಡ. ಇನ್ನು ಯಾರೋ ಜ್ಞಾನ ನಮಗೆ ಕೊಡತ್ತೆ ಅಂದರೆ ಕೊಡೋದಿಲ್ಲ. ಮಿಕ್ಕ ಪುರುಷಾರ್ಥಗಳಿಗೂ ಮೋಕ್ಷ ಎಂಬ ಪುರುಷಾರ್ಥದ ಜೊತೆಗೆ ಉಳಿದ ಎಲ್ಲ ಪುರುಷಾರ್ಥಗಳಿಗೂ ಭಗವಂತನ ಜ್ಞಾನವೇ ಸಾಧನವಾಗಿದೆ. ನಮಗೆ ಗೀತಾ ಭಾಷ್ಯದಲ್ಲಿ ಹೀಗೆ ಹೇಳಲ್ಪಡುತ್ತೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಇದು ಗೀತಾ. ತಥಾಪಿ ಕಾಮ್ಯಕರ್ಮಿಣಾಂ ಫಲಂ ಜ್ಞಾನಿನಾಂ ನ ಭವತಿ ಇತಿ ಸಾಮ್ಯಮೇವೇ ಇತ್ಯತಃ ಆಹ ಯಾವಾನರ್ಥಃ ಇತಿ. ಯಥಾ ಯಾವಾನರ್ಥಃ ಪ್ರಯೋಜನಂ ಉದಪಾನೆ ಕೋಶೆ ಭವತಿ ಕೂಪೆ ಭವತಿ
ತಾವಾನ್ ಸರ್ವತಃ ಸಂಪ್ಲುತೋದಕೆ ಅಂತರ್ಭವತ್ಯೇವ ಏವಂ ಸರ್ವೇಷು ವೇದೇಷು ಯತ್ ಫಲಂ ತದ್ ವಿಜಾನತೋ ಜ್ಞಾನಿನೋ ಬ್ರಾಹ್ಮಣಸ್ಯ ಫಲೇ ಅಂತರ್ಭವತಿ. ನಮಗೆ ಕರ್ಮಯೋಗಿಗಳು, ಜ್ಞಾನಯೋಗಿಗಳು ಅಂತ ಇಬ್ಬರಿದ್ದಾರೆ. ಕರ್ಮಯೋಗಿಗಳಿಗೆ ಜ್ಞಾನಿಗಳ ಫಲವು ಸಿಗೋದಿಲ್ಲ. ಅಂದರೆ ಕರ್ಮಯೋಗಿಗಳಿಗೆ ಜ್ಞಾನಿಗಳ ಫಲ ಸಿಗೋದಿಲ್ಲ. ಹಾಗೆ ಜ್ಞಾನಿಗಳಿಗೂ ಕರ್ಮಯೋಗಿಗಳ ಫಲವು ಸಿಗಲ್ಲವೇನು, ಅಂದರೆ ಸಿಗುತ್ತೋ ಇಲ್ಲವೋ ಅಂತ ಪ್ರಶ್ನೆ ಬಂದರೆ, ಆ ಸಂದೇಹ ಬಂದಾಗ ಭಗವದ್ಗೀತೆಯಲ್ಲಿ ಭಗವಂತ ಈ ರೀತಿ ಹೇಳ್ತಾನೆ: ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಗೀತಾ ಭಾಷ್ಯದಲ್ಲಿ. ಏನು? ನಮಗೆ ಬಾವಿಯಿಂದ ಒಂದು ಬಾವಿ ಇದೆ. ಆ ಬಾವಿಯಿಂದ ಸಿಗಬೇಕು ಏನೇನು ನಮಗೆ ಪ್ರಯೋಜನಗಳು ಸಿಗತ್ತೋ ಅವೆಲ್ಲವೂ ಕೂಡ ಮಹಾಸಮುದ್ರದಲ್ಲಿ ಸಿಕ್ಕೇ ಸಿಗತ್ತೆ. ಅಂದರೆ ಬಾವಿಗಳಿಂದ ಸಿಗುವ ಪ್ರಯೋಜನಗಳೆಲ್ಲವೂ ಮಹಾಸಮುದ್ರದಿಂದಲೂ ಸಿಕ್ಕೇ ಸಿಗತ್ತೆ. ಯಾಕೆ? ಬಾವಿಗಿಂತ ಮಹಾಸಮುದ್ರ ಬಹಳ ದೊಡ್ಡದು. ಹಾಗೆ ಕರ್ಮಯೋಗಿಗಳ ಫಲಗಳೆಲ್ಲವೂ ಕೂಡ ಭಗವಂತನ ಪರೋಕ್ಷ ಹಾಗೂ ಪ್ರತ್ಯಕ್ಷ ಜ್ಞಾನ ಹೊಂದಿದವರಿಗೆ ಸಿಕ್ಕೇ ಸಿಗತ್ತೆ. ಅಂದರೆ ಕರ್ಮಯೋಗಿಗಳ ಫಲಗಳೆಲ್ಲವೂ ಕೂಡ ಭಗವಂತನ ಜ್ಞಾನ, ಅಂದರೆ ಭಗವಂತನ ಪರೋಕ್ಷ ಪ್ರತ್ಯಕ್ಷ ಜ್ಞಾನ ಹೊಂದಿದವರೆಲ್ಲರಿಗೂ ಸಿಕ್ಕೇ ಸಿಗತ್ತೆ. ಆದರೆ ಕರ್ಮಯೋಗಿಗಳಿಗೆ ಜ್ಞಾನಿಗಳ ಫಲವು ಸಿಗೋದಿಲ್ಲ. ಇಲ್ಲಿ ಅರ್ಥಾತ್ ಕರ್ಮಯೋಗಿಕ್ಕಿಂತ ಜ್ಞಾನಿ ದೊಡ್ಡವನು. ಸರಿ, ಬಾವಿ, ಸಮುದ್ರ ಇವು ಅಂತ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ನಾವು ಹೇಳ್ಕೋಬೇಕು ಅಂತ ಹೇಳಿದರೆ, 10 ರೂಪಾಯಿ, 100 ರೂಪಾಯಿ. 10 ರೂಪಾಯಿಯಿಂದ ನಮಗೆ ನಾವು ಏನೇನು ಕೊಂಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೋ ಅಷ್ಟೆಲ್ಲವೂ ಕೂಡ 100 ರೂಪಾಯಿಯಿಂದ ಸಾಧ್ಯವಾಗುತ್ತೆ. ಇನ್ನೂ ಜಾಸ್ತಿ, ಇನ್ನೂ ಹೆಚ್ಚು ನಮಗೆ ಸಿಗತ್ತೆ. ಅಂದರೆ 10 ರೂಪಾಯಿ 100 ರೂಪಾಯಿಯಲ್ಲಿ ಅಂತರ್ಭಾವವಾಗಿದೆ. 10 ರೂಪಾಯಿ ಈಸ್ ಎ ಪಾರ್ಟ್ ಆಫ್ 100 ರೂಪೀಸ್. ಬಟ್ 100 ರೂಪೀಸು ಅಲ್ಲಿ 10 ರೂಪೀಸು ಒಂದು ಭಾಗವಾಗಿದೆ, ಅಂತರ್ಭಾವವಾಗಿದೆ. ಆದರೆ 100 ರೂಪಾಯಿಗಳಿಗೆ ಸಿಗುವಷ್ಟು ಪ್ರಯೋಜನಗಳು, ಪದಾರ್ಥಗಳು 10 ರೂಪಾಯಿಯಿಂದ ಸಿಗಲ್ಲ. 10 ರೂಪಾಯಿ ಕರ್ಮಯೋಗಿಯಾದರೆ 100 ರೂಪಾಯಿ ಜ್ಞಾನಿ ಆಗ್ತಾನೆ. ಆದ ಕಾರಣ ಕರ್ಮಯೋಗಿಗಳಿಗೆ ಸಿಗುವ ಫಲಗಳು ಜ್ಞಾನಿಗೆ ಸಿಗತ್ತೆ. ಆದರೆ ಜ್ಞಾನಿಗೆ ಸಿಕ್ಕ ಫಲಗಳು ಕರ್ಮಯೋಗಿಗಳಿಗೆ ಸಿಗುವುದಿಲ್ಲ ಅಂತ ಈ ರೀತಿಯಾಗಿ ನಮಗೆ ಇಲ್ಲಿ ಇವುಗಳನ್ನು ಯಾರಿಗೆ ಏನೇನು ಸಿಗಬೇಕು, ಕರ್ಮಯೋಗಿಗಳಿಗೆ ಎಷ್ಟು ಪ್ರಯೋಜನಗಳು ಸಿಗಬೇಕು, ಜ್ಞಾನಯೋಗಿಗಳಿಗೆ ಅಂದರೆ ಭಗವಂತನ ಜ್ಞಾನ ಪಡೆದ ಜ್ಞಾನಿಗಳಿಗೆ ಏನು ಸಿಗಬೇಕು ಅಂತ ನಿಯಂತ್ರಣ ಮಾಡುವವನು, ನಿಯಮಿಸುವವನು ಭಗವಂತ. ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು. ಇನ್ನು ಹಗಲಿನಂತೆ ಪ್ರಕಾಶಿಸುವ ಪುಣ್ಯವುಳ್ಳವನು, ಯಜ್ಞ ವಿಶೇಷ ಮತ್ತು ಇದಕ್ಕೆ ಯಜಮಾನನಾಗಿರುವವನು, ಭೋಕ್ತರಾಗಿರುವವನು ಮೊದಲಾದ ಎಲ್ಲ ವಿಷಯಗಳನ್ನು ನಾಳೆ ನಮ್ಮ ಪಾಠದಲ್ಲಿ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.